ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಹಾಗೂ ಚಳ್ಳಕೆರೆ ತಾಲೂಕಿನ ಗಡಿಭಾಗದಲ್ಲಿರುವ ಸಾಲು ಹುಣಸೆ ಕಿರುನೀರು ಸಂಗ್ರಹಾಗಾರದಲ್ಲಿ ಬಿರುಕು ಕಾಣಿಸಿಕೊಂಡಿರುವುದು ರೈತರು ಹಾಗೂ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದೆ. ನೀರು ಸೋರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಅಮೂಲ್ಯ ನೀರು ವ್ಯರ್ಥವಾಗುವ ಭೀತಿ ಎದುರಾಗಿದೆ. ತಕ್ಷಣ ದುರಸ್ತಿ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ನೀರಾವರಿ ಇಲಾಖೆಯ ಮಹತ್ವಾಕಾಂಕ್ಷೆಯ ಯೋಜನೆ ಅಡಿ ಹೊಸಳ್ಳಿ ಬ್ಯಾರೇಜ್ ಕಂ ಸೇತುವೆಯಿಂದ ಹೆಚ್ಚುವರಿ ನೀರನ್ನ ಸಾಲು ಹುಣಸೆ ಕಿರುನೀರು ಸಂಗ್ರಹಾಗಾರದಲ್ಲಿ ಸಂಗ್ರಹಿಸಿ ಅಲ್ಲಿಂದ ಸುತ್ತಮುತ್ತಲಿನ ಹಲವು ಕೆರೆಗಳಿಗೆ ಹರಿಸಲಾಗುತ್ತದೆ. ಈ ಯೋಜನೆಯಿಂದ ಸಾವಿರಾರು ರೈತರಿಗೆ ನೀರಾವರಿ ಸೌಲಭ್ಯ ದೊರೆಯುವುದರ ಜೊತೆಗೆ ಅಂತರ್ಜಲ ಮಟ್ಟ ಹೆಚ್ಚುತ್ತದೆ. ಆದರೆ ಇದೀಗ ಕಿರುನೀರು ಸಂಗ್ರಹಾಗಾರದಲ್ಲಿ ಬಿರುಕು ಕಾಣಿಸಿಕೊಂಡಿದ್ದು ನೀರು ಸೋರಿಕೆಯಾಗುತ್ತಿರುವುದು ರೈತರಲ್ಲಿ ಆತಂಕ ಉಂಟುಮಾಡಿದೆ. ಇದೇ ರೀತಿ ಮುಂದುವರೆದರೆ ಅಮೂಲ್ಯ ನೀರು ವ್ಯರ್ಥವಾಗುವುದರ ಜೊತೆಗೆ ಕೆರೆಗಳಿಗೆ ನೀರು ಪೂರೈಕೆಯ ಮೇಲೂ ಪರಿಣಾಮ ಬೀರುವ ಸಾಧ್ಯತೆ ಇದೆ ಎಂದು ಸ್ಥಳೀಯರು ಅಭಿಪ್ರಾಯಪಟ್ಟಿದ್ದಾರೆ. ಸಂಬಂಧಪಟ್ಟ ನೀರಾವರಿ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತಾಂತ್ರಿಕ ಪರಿಶೀಲನೆ ನಡೆಸಿ ಬಿರುಕನ್ನ ಶಾಶ್ವತವಾಗಿ ದುರಸ್ತಿ ಮಾಡಿ ನೀರು ಸೋರಿಕೆಯನ್ನ ತಡೆಯಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕರಮಳ್ಳಿ ಗ್ರಾಮಸ್ಥರು ಇಲ್ಲಿ ತೊರೆಯಲ್ಲಿ ಸೇತುವೆ ಕಟ್ಟಿದ್ದು ಒಂದು ಮಂಗಿ ಬಿದ್ದು ಬಿಟ್ಟೈತೆ. ಆ ಮಂಗಿ ಬಿದ್ದು ಸಿಕ್ಕಾಪಟ್ಟೆ ನೀರು ಹೋಗಿ ಇಲ್ಲಿ ಆ ಕಡೆ ಬೋರ್ ಹಾಕ್ಸಿದೆಲ್ಲ ಜೋಕ್ಗೆಲ್ಲ ನೀರು ಸಿಗ್ತಿಲ್ಲ. ಹಂಗಾಗ್ಬಿಟ್ಟು ನೀವೆಲ್ಲ ಸ್ವಲ್ಪ ಕ್ರಮ ಕೊಳ್ರಿ. ಜಿಲ್ಲಾ ಅಧ್ಯಕ್ಷರು ತಾಲೂಕು ಪಂಚಾಯತಿಗಳು ಎಲ್ಲರೂ ಸೇರಿ ಸ್ವಲ್ಪ ಸಹಾಯ ಮಾಡಿರಿ. ರೈತರಿಗೋಸ್ಕರ ಸಹಾಯ ಮಾಡಿರಿ. ರೈತರಿಲ್ಲ ಅಂದ್ರೆ ಅವೆಲ್ಲ ಹಾಳಾಗೋಗ್ತವೆ. ಒಂದು ಮಂಗೆ ಮುಚ್ಚಕ್ಕೆ ಏನಾದ್ರು ಏರ್ಪಾటు ಮಾಡಿರಿ. ಹೋದ ವರ್ಷ ಅವೆಲ್ಲ ಮಂಗಿ ಬಿದ್ದು ನೀರೆಲ್ಲ ಜೋರಾಗಿ ಹೋದ್ವು. ಈ ವರ್ಷನೂ ಹಂಗೆ ಆಗ್ತೈತೆ. ನಮಗೆ ಸರಿ ನೀರು ಅಲ್ಲೇ ಭಾಳ ನೀರು ಹೋಗ್ಬಿಟ್ಟವೆ ಎಲ್ಲ ಮಂಗಿ ಬಿದ್ದು. ಹಂಗೆ ಜಿಲ್ಲಾ ಅಧಿಕಾರಿ ಎಲ್ಲನ ದಯವಿಟ್ಟು ನಮಗೋಸ್ಕರ ರೈತರಿಗೋಸ್ಕರ ನೀವು ಸ್ವಲ್ಪ ಸಹಾಯ ಮಾಡಿರಿ. ನೀರಾವರಿ ಸಚಿವರು ಎಲ್ಲರೂ ಬಂದು ನಮಗೆಲ್ಲ ಸಹಾಯ ಮಾಡಿರಿ. ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲನ ಬಂದು ಗಮನ ಕೊಟ್ಟು ಸ್ವೀಕರಿಸ್ರಿ. ವಾಣಿ ವಿಲಾಸ ಸಾಗರದಲ್ಲಿ ನೀರು ಇದಾವೆ ಸದ್ಯಕ್ಕೆ. ಈಗ ಮುಂಗಾರು ಮುಗಿದೈತೆ, ಹಿಂಗಾರ ಐತೆ. ಹಿಂಗಾರ ಏನಾರ ಮಳೆ ಬರಲಂದ್ರೆ ಭಾಳ ಕಷ್ಟ ಆಗುತ್ತೆ. ಆ ಚೆಕ್ ಡ್ಯಾಮು ನಾವು ಉಳಿಸೋಕೆ ಏನಾದ್ರು ಮಾಡಿ, ಹಂಗಾಗಿ ಎಲ್ಲರೂ ಸಹಕಾರ ಮಾಡಿ ಅದನ್ನೇನ ಮಾಡಿ ರೆಡಿ ಮಾಡ್ಕೊಂಡು ಕೊಟ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಸುತ್ತ ಒಂದು 100-150 ಬೋರ್ ಇದಾವೆ. ಅವೆಲ್ಲ ಅನುಕೂಲ ಆಗುತ್ತೆ ರೈತರಿಗೆ. ರೈತರು ಉಳ್ಕೊಂತಾರೆ. ಇಲ್ಲ ಅಂದ್ರೆ ಉಳ್ಕೊಂಬೋದಂತೂ ಸಾಧ್ಯ ಇಲ್ಲ. ಗಿಡ ಮರ ತೋಟ ಎಲ್ಲ ಒಣಗೋಗ್ತವೆ. ಹಂಗಾಗ್ಬಿಟ್ಟು ಎಲ್ಲ ಇದು ಮಾಡಿ ಸಹಕಾರ ಮಾಡಿ ಕೊಡ್ಬೇಕಂತ ನಾವು ಕೇಳ್ಕೊಂತ ಇದೀವಿ. ಅಂತರ್ಜಲ ಕುಡಿಯೋ ನೀರು ಎಲ್ಲ ಹೆಲ್ಪ್ ಆಗುತ್ತೆ. ಇಲ್ಲ ಅಂದ್ರೆ ಯಾವ್ದು ಇರಲ್ಲ, ಎಲ್ಲ ಕಂಪ್ಲೀಟ್ ಹೋಗ್ಬಿಡುತ್ತೆ. ಕರಪಳ್ಳಿ ಎಂಬುದು ಇದಾಗ್ಬಿಡುತ್ತೆ. ಹಂಗೇನೆ ಎಲ್ಲ ಒಣಕೊಂಡು ಎಲ್ಲ ಇದಾಗ್ಬಿಡುತ್ತೆ. ಕೆಲವು ಕಡೆ ಎಲ್ಲ ಒಣಗ್ತದವೆ. ಆ ತರ ಆಗ್ಬಿಡುತ್ತೆ. ಏನಾರ ಮಾಡಿ ಸಹಕಾರ ಮಾಡಿ ಕೊಡ್ಬೇಕು ಅಧಿಕಾರಿ. ಅದಕ್ಕೆ ಏನೇನೆಲ್ಲ ಸಂಬಂಧಪಟ್ಟಿದಾರೋ ಅದಕ್ಕೆಲ್ಲ ಇದ್ ಮಾಡ್ಬಿಟ್ಟು ಹೆಲ್ಪ್ ಮಾಡಿಕೊಟ್ರೆ ನಮ್ಗೆ ಅನುಕೂಲ ಆಗುತ್ತೆ. ನಾವು ನಿಮ್ಮನ್ನ ನೆನ್ಸ್ಕೊಂತೀವಿ. ಇಲ್ಲ ಅಂತಂದ್ರೆ ಇಲ್ಲ ಅಷ್ಟೇ.